ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಈ ವ್ಲಾಗಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಮೈ ಮ್ಯಾಜಿಕಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಡೌಟೇ ಇಲ್ಲ. ಏನಕ್ಕೆ ಅಂತ ಅಂದರೆ, ಸೊ ತುಂಬ ಟೈಮಿಂದ ನಾನು ರೆಗ್ಯುಲರ್ ಆಗಿ ಶೂಟ್ಸಿಗೆ ಹೋಗ್ತಾ ಇದ್ದೀನಿ. ಜೊತೆಗೆ ನನ್ನ ವರ್ಕ್ ಕೂಡ ಬ್ಯಾಲೆನ್ಸ್ ಮಾಡಬೇಕಿರೋದ್ರಿಂದ ಓಡಾಡೋದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತು ಡಸ್ಟಲ್ಲೆಲ್ಲ ಜಾಸ್ತಿ ಹೋಗೋಕ್ಕಿದೆ, ಮತ್ತು ರೆಗ್ಯುಲರ್ ಆಗಿ ಮೇಕಪ್ ಹಾಕ್ತಿರೋದು ಕೂಡ ಜಾಸ್ತಿ ಆಗಿರೋದ್ರಿಂದ ನನ್ನ ಸ್ಕಿನ್ ಹಾಳಾಗ್ತಾ ಇತ್ತು. ಪಿಂಪಲ್ಸ್ ಆಗೋಕ್ಕೆ ಶುರು ಆಯಿತು. ಜೊತೆಗೆ ಆ ಪಿಂಪಲ್ಸ್ ಆಗಿರೋ ಮಾರ್ಕ್ಸ್ ಎಲ್ಲ ಡಾರ್ಕ್ ಸ್ಪಾಟ್ಸ್ ಆಗಿ ಉಳ್ಕೊತಾ ಇತ್ತು. ಏನೇ ಟ್ರೈ ಮಾಡಿ, ಎಷ್ಟೇ ಹೋಮ್ ರೆಮಿಡೀಸ್ ಮಾಡಿದ್ರೂ ಕೂಡ ಅದು ಹೋಗ್ತಾ ಇರಲಿಲ್ಲ. ಜೊತೆಗೆ ಓಪನ್ ಪೋರ್ಸ್ ಸ್ಟಾರ್ಟ್ ಆಗ್ತಾ ಇತ್ತು, ಮತ್ತು ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಸೊ ಶೂಟ್ಸ್ ಮತ್ತು ನನ್ನ ವರ್ಕ್ ಎರಡೂ ನಾನು ಬ್ಯಾಲೆನ್ಸ್ ಮಾಡೋ ಟೈಮಲ್ಲಿ ನನಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಕೂಡ ನನಗೆ ಇರಲಿಲ್ಲ. ಅಷ್ಟು ಬ್ಯುಸಿ ಇರ್ತಾ ಇದ್ದೆ ನಾನು. ಸೊ ಈ ಎಲ್ಲ ಮಿಸ್ಟೇಕ್ಸಿಂದ ನನ್ನ ಫೇಸ್ ಕಂಪ್ಲೀಟಾಗಿ ಹಾಳಾಗ್ತಾ ಇತ್ತು. ಮಿರರ್ ಮುಂದೆ ಹೋಗಿ ನಿಲ್ಲುವಾಗ ಸೊ ಇದು ನಾನಾ ಅನ್ನೋ ಅಷ್ಟು ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದೆಲ್ಲ ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಸಜೆಷನ್ ತೊಗೊಳ್ಳುವಾಗ ಮತ್ತು ಗೂಗಲ್ ಒಂದಷ್ಟು ರಿಸರ್ಚ್ ಎಲ್ಲ ಮಾಡುವಾಗ ನನಗೆ ಸಜೆಷನ್ಸ್ ಏನು ಬಂದಿದ್ದು ಅಂತ ಹೇಳಿದ್ರೆ, ನಯಾಸಿನಮೈಡ್ ಬೇಸ್ಡ್ ಸಿರಮ್ನ ಯೂಸ್ ಮಾಡಿದ್ರೆ ಸೊ ಸೊಲ್ಯೂಷನ್ ಸಿಗುತ್ತೆ, ಇದೆಲ್ಲದರಿಂದ ರಿಸಲ್ಟ್ ಚಂದ ಸಿಗುತ್ತೆ ಅಂತ ಇತ್ತು. ಸೊ ನಾನು ನಯಾಸಿನಮೈಡ್ ಮೇಲೆ ಒಂದಷ್ಟು ರಿಸರ್ಚ್ ಮಾಡಿ ಫ್ರೆಂಡ್ಸ್ ಹತ್ರ ಎಲ್ಲ ಸಜೆಷನ್ ತೊಗೊಳ್ಳುವಾಗ ನನಗೆ ಬೆಸ್ಟ್ ಅನಿಸಿದ್ದು ಪ್ರಾಡಕ್ಟ್, ಜೊತೆಗೆ ಅವರು ನನಗೆ ರೆಕಮೆಂಡ್ ಮಾಡಿದ ಪ್ರಾಡಕ್ಟು ಒಂದಿದೆ. ಸೊ ಇವತ್ತು ನಾನು ಅದೇ ಪ್ರಾಡಕ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೋಗ್ತಿದ್ದು. ಸೊ ಆ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಮೈ ಮ್ಯಾಜಿಕಲ್ ಪ್ರಾಡಕ್ಟ್, ದ ಆರ್ಡಿನರಿ ಸಿರಮ್. ನಯಾಸಿನಮೈಡ್ 10% ಮತ್ತು ಜಿಂಕ್ 1% ಇದೆ. ಸೊ ದಿಸ್ ಪ್ರಾಡಕ್ಟ್ ಈಸ್ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಮೇಜರಾಗಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆ್ಯಕ್ನೀಸ್ ಬಂದಾಗ ಮತ್ತು ವೈಟ್ ಹೆಡ್ಸ್ ಬಂದಾಗ ನಾವು ಎಷ್ಟೆಲ್ಲ ಖರ್ಚು ಮಾಡಬೇಕಾಗತ್ತೆ ಅಂತ. ಸೊ ನಾನು ಪರ್ಸ್ನಲಿ ಹೊರಗಡೆ ಪಾರ್ಲರ್ ಮತ್ತು ಸಲೂನ್ ಆ ಥರ ಎಲ್ಲೂ ಹೋಗಲ್ಲ. ಜಾಸ್ತಿ ಹೋಮ್ ಮೇಡ್ ರೆಮಿಡೀಸ್ನ ನಾನು ಪ್ರಿಫರ್ ಮಾಡ್ತಾ ಇದ್ದಿದ್ದು. ಬಟ್ ನಾನು ಈ ಸರಿ ಎಷ್ಟೇ ಹೋಮ್ ಮೇಡ್ ರೆಮಿಡೀಸ್ನ ಟ್ರೈ ಮಾಡಿದ್ರೂ ಕೂಡ ನನ್ನ ಡಾರ್ಕ್ ಸ್ಪಾಟ್ಸ್ ಮತ್ತು ವೈಟ್ ಹೆಡ್ಸ್ ಎಲ್ಲ ಹೋಗ್ತಾ ಇರಲ್ಲ. ವೈಟ್ ಹೆಡ್ಸ್ ನಾನು ಅವತ್ತು ರೆಮಿಡಿ ಮಾಡಿದ ದಿನ ಓಕೆ ಅನಿಸ್ತಾ ಇತ್ತು, ಅದಾಗಿ ನೆಕ್ಸ್ಟ್ ಡೇ ಮತ್ತೆ ನನಗೆ ವೈಟ್ ಹೆಡ್ಸ್ ಪಾಪಪ್ ಆಗಿಬಿಡ್ತಾ ಇತ್ತು. ಸೊ ಅದಕ್ಕೆ ಈ ಒಂದು ಪ್ರಾಡಕ್ಟ್ ಆಲ್ ಇನ್ ಒನ್ ಪ್ರಾಡಕ್ಟ್ ಅಂತ ಹೇಳಿದ್ದು. ನಾವು ಬೇರೆ ಬೇರೆ ಆ್ಯಕ್ನೀಸ್ಗಾಗಿರ್ಬೋದು ಮತ್ತು ವೈಟ್ ಹೆಡ್ಸ್ ಮತ್ತು ಪಿಗ್ಮೆಂಟೇಷನ್ಸ್ ಇದೆಲ್ಲದಕ್ಕೂ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡೋದ್ರ ಬದಲು ಸೊ ಈ ಪ್ರಾಡಕ್ಟಿಗೆ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಇದು 1100 ಇದೆ. ಸೊ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ಗೆಲ್ಲ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡೋ ಬದಲು ಈ ಒಂದು ಪ್ರಾಡಕ್ಟಿಗೆ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ಬಿಕಾಸ್ ಇಟ್ಸ್ ಆಲ್ ಇನ್ ಒನ್ ಪ್ರಾಡಕ್ಟ್ ಆ್ಯಂಡ್ ಎಲ್ರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಇನ್ನೊಂದು ಮೇಜರ್ ರೀಸನ್ ನಾನು ಈ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದು ಏನಕ್ಕೆ ಅಂತ ಆದರೆ, ನಾನು ಈ ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ಸೊ ಇದ್ದಿದ್ದು ನನಗೆ ಗೊತ್ತಾಗಿದ್ದು 1 ಮಂತಲ್ಲಿ ಈ ಪ್ರಾಡಕ್ಟಿಂದ ರಿಸಲ್ಟ್ ಬರುತ್ತೆ ಅಂತ ಇದ್ದಿದ್ದು. ಬಟ್ ನನಗೆ ಇಟ್ಸ್ ಆಲ್ಮೋಸ್ಟ್ 70 to 18 ಡೇಸ್ ಆಗಿದೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ನನಗೆ ಆಲ್ಮೋಸ್ಟ್ ರಿಸಲ್ಟ್ ಕಾಣಿಸ್ತಾ ಇದೆ. ಡಾರ್ಕ್ ಸ್ಪಾಟ್ಸ್ ಎಲ್ಲ ನನಗೆ ಕಮ್ಮಿ ಆಗ್ತಾ ಇದೆ, ಮತ್ತು ವೈಟ್ ಹೆಡ್ಸ್ ಎಲ್ಲ ಏನಿತ್ತು ನೋಸ್ ಮೇಲೆ ಸೊ ಅದೆಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಆಗ್ತಾ ಇದೆ. ಸೊ ನಾನು ಈ ಥರ ಒಂದು ಒಳ್ಳೆ ರಿಸಲ್ಟ್ ಅದು 70 to 18 ಡೇಸಲ್ಲಿ ನನಗೆ ಸಿಕ್ಕಿದ್ರಿಂದ ನಾನು ಕೂಡ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಆಲ್ರೆಡಿ ಆರ್ಡಿನರಿ ಸಿರಮ್ನ ಯೂಸ್ ಮಾಡ್ತಾ ಇದ್ದು ನಿಮಗೂ ಕೂಡ ಇದೇ ಥರ ರಿಸಲ್ಟ್ ಸಿಕ್ಕಿದ್ರೆ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸ್ಬೋದು. ಇಲ್ಲ ಇದಕ್ಕಿಂತ ಬಜೆಟ್ ಫ್ರೆಂಡ್ಲಿಯಲ್ಲಿ ಕಮ್ಮಿ ದುಡ್ಡಲ್ಲಿ ಏನಾದರೂ ಬೇರೆ ಸಿರಮ್ಸ್ ಇದೆ, ಅದು ಕೂಡ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೊಡುತ್ತೆ ಅಂತ ಆದರೆ ಕಮೆಂಟಲ್ಲಿ ತಿಳಿಸಿ. ಸೊ ಹೋಪ್ ನೋಡುವ, ಅದನ್ನು ನಾನು ಟ್ರೈ ಮಾಡೋಕ್ಕಾದರೆ ಮಾಡ್ತೀನಿ. ಸೊ ಎಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.